ಗಲಾಟೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಿ ನಮ್ದು ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ನಾವು ಇವತ್ತು ಮೊನ್ನೆ ಈಗ 15 ದಿವಸದಿಂದ ಸಾಂಕೇತಿಕ ಹೋರಾಟ ಮಾಡ್ತಿದ್ವಿ. ಈಗೂ ಪ್ರತಿಭಟನೆ ಮಾಡಿ ಈಗೂ ಸಾಂಕೇತಿಕ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ನಮ್ಮ ತಾಳ್ಮೆ ನೀವು ಪರೀಕ್ಷೆ ಮಾಡಿದರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಹೊಣೆ ಆಗ್ತದೆ. ಚಾನಲ್ಗಳು ಹಾವಳಿ ಭಾಳ ಆಗಿದೆ. ಅದಕ್ಕಾಗಲಿ ಗೋಕಾಕ್ ಜನತೆ ಏನು ಕೇಳ್ತಾ ಇದೆ ಅಂದರೆ, ನಾವು ಕರ್ನಾಟಕದಾಗಿದ್ದೀವೋ ಅಥವಾ ಮಹಾರಾಷ್ಟ್ರದಾಗಿದ್ದೀವೋ, ತಕ್ಷಣ ನೀವು ಚಾನೆಲ್ಗಳನ್ನು ನಿಮ್ಗೆ ತೆಗಿಯೋಕ್ಕಾಗಲಿಲ್ಲ ಅಂದ್ರೆ ಗೋಕಾಕ್ ಜನತೆ ನಮ್ಗೆ ಫುಲ್ ಸಂಪೂರ್ಣ ಸಹಕಾರ ಕೊಡ್ತೇವೆ. 2ನೇ ಸಲ ಇನ್ನು ಪ್ರಕೃತಿ ದಹನ ಮಾಡ್ತೇವೆ. ಆದರೆ 3ನೇ ಸಲ ಇನ್ನು ಬರುವಂತ 3ನೇ ಸಲ 1,000 ಮಂದಿನ ಜನರ ಸಂಖ್ಯೆಯನ್ನು ಕೂಡಿಸಿ ಒಂದು ದೊಡ್ಡ ಕ್ರಾಂತಿ ಆಗ್ತಿದೆ. ಆ ಅಕಸ್ಮಾತ್ ಏನು 10 ಚಾನೆಲ್ಗಳಲ್ಲಿ 1 ಅಥವಾ 2 ಚಾನೆಲ್ಗಳು ಮಾತ್ರ ಸಹಿಸ್ಕೊಳ್ತೇವೆ. ಆ 10 ಚಾನೆಲ್ಗಳಿಂದ ಸಹಿಸ್ಕೊಳ್ಳಿಲ್ಲ. ಆ ಎಲ್ಲ ಚಾನೆಲ್ಗಳಲ್ಲಿ ಇರುವಂತಹ ವೈರ್ಗಳನ್ನು ಬುಟ್ಟಿಗಳನ್ನು ಹರಿತೀವಿ. ಹರಿದು ಮುಂದೆ ಏನಾಗುವ ಅನಾಹುತ ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ನೇರ ಹೊಣೆ ಆಕೈತಿ. ಈಗ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಜಿಲ್ಲೆದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಜಿಲ್ಲೆದಾದ್ಯಂತ ಬಂದ ಕರೆಯನ್ನು ಕೊಡ್ತೀವಿ ಅಂತ